ಈಗ ವಿದ್ಯಾರ್ಥಿಗಳೇ ಈ ಗಣಿತ ಮಾಡ್ರಿ, ಮಾಡೋದಾದಿಂದ ನಾ ತಿಳಿಸ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ ಈಗ 500 ರೂಪಾಯಿ ವಸ್ತುವನ್ನು 100 ರೂಪಾಯಿ ಲಾಭದಲ್ಲಿ ಮಾರಿದರೆ ಆದ ಶೇಕಡ ಲಾಭ ಎಷ್ಟು? ವಸ್ತುವನ್ನು ಅಂದ್ರೆ ಅದು ಕೊಂಡ ಬೆಲೆ. ಕೊಂಡ ಬೆಲೆ ಬರೋಬರಿ. ವಸ್ತುವನ್ನು ಅಂತ ಅರ್ಥ ಆಯ್ತು ಅಂದ್ರೆ ಇದಕ್ಕೆ ಕೊಂಡ ಬೆಲೆ 500 ರೂಪಾಯಿ ಅಂತ ತಿಳ್ಕೊ. ಒಟ್ಟು ಲಾಭ ಅದು ಶೇಕಡ ಲಾಭ ಅಲ್ಲ, ಅದು ಶೇಕಡ ಲಾಭ ಅಂದ್ರೆ ಬೇರೆ. ಒಟ್ಟು ಲಾಭ ಬರೋಬರಿ ಎಷ್ಟು? 100 ರೂಪಾಯಿ. ಒಟ್ಟು ಲಾಭ ಕೊಟ್ಟಂದ್ರೆ ನೀವು ಶೇಕಡ ಲಾಭ ಕೇಳಿಕೆ ಬೇಕವ. ಶೇಕಡ ಲಾಭ ಬರೋಬರಿ ಎಷ್ಟು? ಇಲ್ಲಿ ಒಟ್ಟು ಲಾಭ ಕೊಟ್ಟಂದ್ರೆ ಶೇಕಡ ಲಾಭ ಕೇಳ್ತಾನೆ. ಒಟ್ಟು ಹಾನಿ ಕೊಟ್ಟಿದ್ದ ಅಂತಂದ್ರೆ ನೀವು ಶೇಕಡ ಹಾನಿ ತಗೋಬೇಕು. ಮಾರಾಟದ ಬೆಲೆ ಮತ್ತು ಕೊಂಡ ಬೆಲೆ ಕೊಟ್ಟ ಕಸಿಂದ ಅವ ಶೇಕಡ ಲಾಭ ಕೇಳಿದ್ದ ಅಂದ್ರೆ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಿತ್ತು ಅಂದ್ರೆ ಶೇಕಡ ಲಾಭ ತೆಗಿಬೇಕಾಗ್ತದೆ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಚಿಕ್ಕದಿತ್ತು ಅಂದ್ರೆ ಶೇಕಡ ಹಾನಿ ಅಂತ ತಿಳ್ಕೊಬೇಕು. ಈಗ ಸದ್ಯ ನಿಮ್ಮ ಡೈರೆಕ್ಟ್ ಕೊಟ್ಟಾನಂದ್ರೆ ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಾಸವಾಗಲೇ ಕೊಂಡ ಬೆಲೆ. ನೋ 100 ಗುಂಡ್ಲೆ ಲಾಭ ಎಷ್ಟದ ನೋಡ್ರಿ? 100 ಗುಂಡ್ಲೆ ಲಾಭ 100 ಅದ. ಅಲ್ಲಿ ಕೊಂಡ ಬೆಲೆ ಎಷ್ಟದ? 500 ಅದ. ನೋಡಿ, ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ ಅದು. 5 ಒಂದಲೇ 5 20 ಬರೋಬರಿ ಶೇಕಡ 20 ಲಾಭ. ಆನ್ಸರ್ ಈಸ್ ಈಕ್ವಲ್ ಟು ಶೇಕಡ 20 ಲಾಭ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಶೇಕಡ 20 ಲಾಭ. ಉತ್ತರ ಸಂಖ್ಯೆ ಬಿ. ತಿಳಿತಲ್ಲ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಚೆಂದಂಗೆ ನೋಡ್ರಿ, ಚೆಂದಂಗೆ ಬಿಡಿಸೋಡ್ರಿ, ಮುಂದಿನ ಲೆಕ್ಕ ಮಾಡ್ರಿ.